ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. ಎತ್ತಾಕ್ರಲ್ಲ ಕುಯ್ ಜೋಪಾನ ಆಯ್ತಣ್ಣ. ತುಂಬಿ ತುಂಬಿ ಮಂಜ ಎತ್ತಾಕೋ ಬೇಗ ಬಾಮ್ಮ ಅವ ಬಾಯ್ ಬಾ ಬೇಗ ಬಾ. ತುಂಬಿ ಎಲ್ಲ ಗಾಡಿಗೆ ಹೋಗ್ಬೇಕು. ಸರಿ ಅಣ್ಣ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಬಡತನ ಓದಿಸೋರ್ಗಿರುತ್ತೆ, ಓದೋರ್ಗಲ್ಲ. ಓಡ 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 ಲಾಸ್ಟ್ ಬಸ್ ಹಿಡಿಯೋ ಹಿಡಿಯೋ ಓಡ 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 ಅಲ್ಲ ಮಿಸ್ ಆಗುತ್ತೆ ಕಣ. ಶೇ ಮಿಸ್ ಆಯ್ತು ಮಗ, ಹೋಯ್ತಲ್ಲ ಹೀಗೇನೋ ಮಾಡೋದು. ಕೆಲವು ಊರುಗಳಲ್ಲಿ ವಿದ್ಯಾರ್ಥಿಗಳಿರ್ತಾರೆ, ಆದರೆ ವಿದ್ಯಾಸಂಸ್ಥೆಗಳಿರಲ್ಲ. ಮಗಳೇ ಹೋಗೋಣವಾ, ಕ್ಲಾಸಿಗೆ ಟೈಮ್ ಆಯ್ತು. ಅಪ್ಪ ನೆಕ್ಸ್ಟ್ ವೀಕ್ ಟೂರ್ನಮೆಂಟ್ ಇದೆ. ಏನಾದ್ರೂ ಮಾಡು, ಮೊದ್ಲು ಓದು ಬಾ. ನೀವು ನಿಮ್ಮ ಕನಸು ಈಡೇರಿಸೋ ಜೊತೆಗೆ ನಿಮ್ಮ ಅಪ್ಪ ಅಮ್ಮನ ಕನಸು ಈಡೇರಿಸ್ಬೋದು. ಒಂದು ಟೀ ಕೊಡ್ರಿ. ತಗೋ ಸ್ವಾತಿ, ಕೆಲಸ ಮಾತ್ರ ಬಿಡ್ಬೇಡಮ್ಮ, ಮನೇಲಿ ತುಂಬಾ ತೊಂದರೆ ಆಗುತ್ತೆ. ಓದಿದ ಮೇಲೆ ಎಲ್ಲರೂ ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಮಾಡಿಕೊಂಡು ಓದ್ತಾರೆ. ಹಾಗೂ ಆಗ್ಬೋದಲ್ವಾ? ನಿಮ್ಮ ಕನಸನ್ನ ಇಂಥ ಎಷ್ಟೋ ಕಾರಣಗಳು ದೂರ ತಳ್ಬೋದು. ನೀವು ದೂರ ಆಗಬಾರ್ದು. ನೀವಿರೋ ಜಾಗದಲ್ಲೇ ನಿಮಗೆ ಸಿಗೋ ಟೈಮಲ್ಲೇ ನಿಮ್ಮ ದುಡ್ಡು ಮೇಲೆ ನೀವು ನಿಮ್ಮ ಗುರಿ ತಲುಪಬಹುದು. ಇಲ್ಲಿದೆ ಒಂದು ದಾರಿ. ಡಾಕ್ಟರ್ ರಾಜ್ಕುಮಾರ್ಸ್ ಲರ್ನಿಂಗ್ ಆ್ಯಪ್. ನಿಮ್ಮ ಕನಸು ನಿಮ್ಮ ಕೈಯಲ್ಲಿದೆ. ಬನ್ನಿ ಮುಂದೆ ಸಾಗೋಣ. ಹೀಗೆ ಮಕ್ಕಳು ಬಂದು ಶಾಲೆಯಲ್ಲಿ ಪಾಠ ಕಲಿತರೆ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಸರ್ಕಾರದ ಕಡ್ಡಾಯ ಶಿಕ್ಷಣ ನೀತಿ ಪ್ರಕಾರ 6ರಿಂದ 14 ವರ್ಷದ ಎಲ್ಲ ಮಕ್ಕಳು ಉಚಿತವಾಗಿ ಶಿಕ್ಷಣ ಪಡಿಬಹುದು. ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಕೈಲಿದೆ. ಬನ್ನಿ ಮಕ್ಕಳನ್ನ ಶಾಲೆಗೆ ಸೇರಿಸೋಣ, ಅವ್ರ ಬದುಕನ್ನು ರೂಪಿಸೋಣ. ಶಿಕ್ಷಣವೇ ಶಕ್ತಿ ಅಲ್ವಾ? உங்ககிட்ட பயந்த மாதிரி டாக்டர் கிட்ட பேஷண்ட் மாதிரி இப்படி ரோடு மாதிரி இனிமே எனக்கு 3 முகம் இல்ல, ஒரே முகம்தான். ಸ್ನೇಹಿತರೆ, ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿರತ್ತೆ. ಅದನ್ನು ತಂದು ಕೆತ್ತಿ 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 ಒಬ್ಬ ಶಿಲ್ಪಿ ಅದಕ್ಕೊಂದು ರೂಪ ಕೊಡ್ತಾನೆ. ಆ ತುಳ್ಕೊಂಡು ಓಡಾಡ್ತಿದ್ದ ಕಲ್ಲು ಒಂದು ಶಿಲೆ ಆಗುತ್ತೆ, ದೇವರಾಗತ್ತೆ. ಅದೇ ತುಳ್ಕೊಂಡು ಓಡಾಡ್ತಿದ್ದ ಜನ ಅದನ್ನು ಪೂಜೆ ಮಾಡೋ ಹಾಗಾಗತ್ತೆ. ಅದನ್ನು ಕೆತ್ತಿದಂಥ ಶಿಲ್ಪಿ ಮಾತ್ರ ದೂರದಲ್ಲಿ ಎಲ್ಲೋ ಕೂತ್ಕೊಂಡು ಇನ್ನೊಂದು ಕಲ್ಲನ್ನು ಕೆತ್ತಿರ್ತಾನೆ. ನೀವಿವತ್ತು ಯಾವುದೇ ಉದ್ಯಮಿ ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಮಗದೊಂದು ಏನು ಬೇಕಾದರೂ ಆಗಿರ್ಬೋದು. ಆದರೆ ನಮ್ಮನ್ನು ಕೆತ್ತಿದಂಥ ಶಿಲ್ಪಿಗಳು ಶಿಕ್ಷಕರು ಮಾತ್ರ. ಜಗತ್ತಿನಲ್ಲಿ ಯಾರ್ಯಾರನ್ನ ಏನೇನೋ ಮಾಡಿ
ಅವರು ಅವರಾಗೆ ಉಳ್ಕೊಳ್ಳೋ ಏಕೈಕ ಜೀವ ಅಂದರೆ ಅದು ಗುರು ಮಾತ್ರ. ಪ್ರತಿ ತಂದೆ ತಾಯಿನೂ ತಮ್ಮ ಮಕ್ಕಳು ಮಾರ್ಕ್ಸ್ ತೆಗಿಬೇಕು ಅಂತ ಬಯಸ್ತಾರೆ. ಅತಿ ಹೆಚ್ಚು ಮಾರ್ಕ್ಸ್ ಎಲ್ಲ ಪರೀಕ್ಷೆನಲ್ಲೂ. ಅದಕ್ಕೋಸ್ಕರ ಅವ್ರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಮಕ್ಕಳು ಹಗಲು ರಾತ್ರಿ ಓದಬೇಕು. ಪರೀಕ್ಷೆಗೆ ಇನ್ನೂ 2 ತಿಂಗಳು ಇರ್ಬೇಕಾದ್ರೇನೆ ಅವ್ರ ಕಡಿವಾಣ ಹಾಕ್ತಾರೆ. ಆಟ ಇಲ್ಲ, ಟಿವಿ ಇಲ್ಲ, ನಿದ್ರೆ ಇಲ್ಲ. ಪರೀಕ್ಷೆ ದಿನ ಬಂತು ಅಂತಂದ್ರೆ ಒಂದೇ ಒಂದು ಮಾತಿನಿಂದ ಮಕ್ಕಳನ್ನ ಹೆದರಿಸ್ತಾರೆ. ನೀನ್ ಪರೀಕ್ಷೆನಲ್ಲಿ 100 ಮಾರ್ಕ್ಸ್ ತಗೊಳ್ಳಿಲ್ಲ, ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ. ತಾಯಿಯ ಮಡಿಲಿನ ಬೆಚ್ಚಿಗೆನ ಕಾವು ಬಯಸೋ ಮಕ್ಕಳನ್ನ ಒಂದೇ ಸಲ ಬೆಚ್ಚಿ ಬೀಳಿಸುವಂತ ವಾಕ್ಯ ಅದು. ನಾನು ನಿನ್ನ ಕೊಂದು ಹಾಕ್ಬಿಡ್ತೀನಿ ಅಂತ ಹೇಳೋದು. ಆ ಮಕ್ಕಳು ಎಕ್ಸಾಮ್ ಹಾಲಿಗೆ ಬರ್ತಾರೆ. ತಲೆಯಲ್ಲಿ ಸ್ವಲ್ಪ ಜ್ಞಾನ, ಎದೆ ತುಂಬಾ ಭಯ. ಯಾವಾಗ ರಿಸಲ್ಟ್ ಬರುತ್ತೋ, ಯಾವಾಗ ಕಡಿಮೆ ಮಾರ್ಕ್ಸ್ ಬರುತ್ತೋ ಅಂತ ಗಾಬರಿ ಬೀಳ್ತಾರೆ. 100ಕ್ಕೆ ಒಂದೇ ಒಂದು ಮಾರ್ಕ್ ಕಡಿಮೆ ಬಂದ್ರು ನಾನು ನಿನ್ ಕೊಂದಾಗ್ತೀನಿ ಅಂತ ಹೇಳಿರೋ ವಾಕ್ಯ ಅವ್ರ ಕಿವಿಲಿ ದೊಡ್ಡದಾಗಿ ಪ್ರತಿಧ್ವನಿಸುತ್ತೆ. ಕೊನೆಗ ಆ ಮಕ್ಕಳು ಇಲ್ಲಿ ಕೊನೆ ಆಗ್ತಾರೆ. ಒಬ್ಬ ತಂದೆ ತಾಯಿಗೆ ಬೇಕಾಗಿರುವಷ್ಟು ಮಾರ್ಕ್ಸ್ ಯಾವುದೇ ಒಂದು ಮಗುಗೂ ಬೇಕಾಗಿರಲ್ಲ. ಆ ಹಸಿರೋದು ಅಪ್ಪ ಅಮ್ಮನಿಗೆ ಮಾತ್ರ. ನನ್ನ ಮಗ ಸ್ಕೂಲ್ಗೆ ಬೆಸ್ಟ್ ಅಂತ ಅಕ್ಕಪಕ್ಕದವ್ರ ಹತ್ರ ಜಂಬ ಕೊಚ್ಕೋಬೇಕು ನೋಡಿ. ಒಂದೇ ಒಂದು ಮಾರ್ಕ್ಸ್ ಕಡಿಮೆ ಬಂದ್ರು ಅವ್ರ ಅಹಂಕಾರಕ್ಕೆ ಪೆಟ್ಟು ಬಿಡುತ್ತೆ. ನನ್ನ ಮಾತಿನಿಂದ ನಿಮಗೆ ಬೇಜಾರಾಗಿರ್ಬಹುದು, ನನಗ್ ಗೊತ್ತು. ಆದ್ರೆ ನಂದೊಂದು ರಿಕ್ವೆಸ್ಟ್. ನಿಮ್ಮ ಮಗು ಸ್ಕೂಲ್ನಲ್ಲಿ ತಗೊಳ್ಳೋ ಮಾರ್ಕ್ಸ್ಗಿಂತ ಎಷ್ಟೋ ಬೆಲೆ ಬಾಳೋವಂಥದ್ದು, ಬೆಲೆನೇ ಕಟ್ಟಕ್ ಆಗದೆ ಇರುವಂಥದ್ದು. ದಿನದ 24 ಗಂಟೆನಲ್ಲಿ ಒಂದು ಮಗು 10 ಗಂಟೆ ನಿದ್ರೆ ಮಾಡುತ್ತೆ. ಇನ್ನು 8 ಗಂಟೆನ ಸ್ಕೂಲ್ನಲ್ಲಿ ಕಳೆಯುತ್ತೆ. ಇನ್ನು ಉಳಿದಿರೋ 6 ಗಂಟೆನ ಅದು ಮಗು ಆಗೋದಕ್ ಬಿಡಿ, ಅನುಭವಿಸ್ಲಿ. ಬಾಲ್ಯ ಅನ್ನೋದು ಮತ್ತೆ ಬರೋದಿಲ್ಲ. ಫ್ರೆಂಡ್ಸ್ ಜೊತೆ ಆಟ ಆಡ್ಲಿ, ಟಿವಿ ನೋಡ್ಲಿ, ಅಣ್ಣನೋ ತಂಗಿನೋ ಅವ್ರ ಜೊತೆ ಕಿತ್ತಾಡ್ಲಿ, ನಾಯಿ ಮರಿ ಜೊತೆ ಆಟ ಆಡ್ಲಿ. ಬಾಲ್ಯದಿಂದ ಪ್ರಾಯದವರೆಗೂ ಹಂತ ಹಂತವಾಗಿ ಬೆಳೆಯೋದಕ್ ಬಿಡಿ. ಡೋಂಟ್ ಆಸ್ಕ್ ದೆಮ್ ಟು ಜಂಪ್ ಆಲ್ ಆಫ್ ಎ ಸಡನ್. ಎನಿ ಮೋರ್ ಕ್ವೆಶ್ಚನ್ಸ್? ಥ್ಯಾಂಕ್ ಯು. ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ, ನಾಳೆಯೂ ತಿಳಿದಿಲ್ಲ. ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾಗಿದೆ ದೀಪವು ನಿನಗಾಗಿ. ನಸು ನಗುತ್ತಲೇ ಸಾಗು ನಿ ಗೆಲುವಾಗಿ. ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ. ಈ ಬಾಳುಂಟು ಬಾಳುವ ಸಲುವಾಗಿ. ಕಿವಿ ಮಾತೊಂದು ಹೇಳಲೆ ನಾನಿಂದು, ದಾರಿ ನಿಂತಾಗ ಸಾಗಲೇಬೇಕೆಂದು. ನಿಮ್ಮ ಮಕ್ಕಳಲ್ಲಿ ಒಬ್ಬ ಮ್ಯೂಸಿಷಿಯನ್ ಇದ್ದಾನೆ, ಅವನಿಗೆ ಮ್ಯಾಥ್ಸ್ ಮುಖ್ಯ ಅಲ್ಲ. ಒಬ್ಬ ಆಂಟ್ರಪ್ರೂನರ್ ಇದ್ದಾನೆ, ಅವನಿಗೆ ಇಂಗ್ಲೀಷ್ ಲಿಟ್ರೇಚರ್ ಅವಶ್ಯಕತೆ ಇಲ್ಲ. ಒಬ್ಬಳು ಡಾನ್ಸರ್ ಇದ್ದಾಳೆ, ಅವಳು ಕೆಮಿಸ್ಟ್ರಿ ಬೇಕಾಗಿಲ್ಲ. ನಿಮ್ಮ ಮಕ್ಕಳಲ್ಲಿ ಅಥ್ಲೆಟ್ಸ್ ಇದ್ದಾರೆ, ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಬೇಕು, ಫಿಸಿಕ್ಸ್ ಅಲ್ಲ. ನೀವು ನಂಬಿರೋದು ನೀವು ನಿಮ್ಮ ಮಕ್ಕಳ ಮೇಲೆ ಹೇರಿರೋ ಕನಸನ್ನ, ನಾನು ನಂಬಿರೋದು ಅವ್ರು ಕಂಡಿರೋ ಕನಸನ್ನ. ಬಾಗಿಲಿನಾಚೆಗೆ ತಾ ಬಂದು ಕೂಗಿದೆ ಬಾಳು ಬಾಯೆಂದು, ಸಂತಸದಿಂದ ಓ ಎಂದು ಓಡಲೇಬೇಕು ನೀನಿಂದು. ಸಾವಿರ ಕಣ್ಣಿನ ನವಿಲಾಗಿ
ಸಮಯ ನಿನಗೆಂದು ಕಣ್ಣನು ತೆರೆದು ಹಗುರಾಗಿ ನೋಡಲೇಬೇಕು ನೀ ಬಂದು ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಡೆಯು ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು. ಎಲ್ರಿಗೂ ದೇವ್ರು ಏನಾದರೂ ಒಂದು ಶಕ್ತಿ ಕೊಟ್ಟಿರ್ತಾನೆ ಸರ್. ಟೀಚರ್ಸ್ ಆಗಿ ನಾವು ಅದನ್ನು ಹುಡುಕಿ ಬೆನ್ ತಟ್ಟಿ ಹೊರಗೆ ತರಬೇಕು. ಬೆಳ್ಳಿಯ ಅಂಚಿನ ಈ ಮೋಡ ನಗುವ ಬೀರಿದೆ ಬಾನಲ್ಲಿ ನಿನ್ನಯ ಬಾಳಿನ ಸಂಗೀತ ಹಾಡಲೇಬೇಕು ನೀನೆಲ್ಲಿ ಮಿಂಚುವ ಅಲೆಗಳ ನದಿಯಾಗಿ ಮುಂದಕ್ಕೆ ಚಲಿಸು ನೀ ಬೇಗ ನಿನ್ನಯ ಪಾಲಿನ ಈ ಆಟ ಆಡಲೇಬೇಕು ನೀನೀಗ ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯು ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು ಹಸಿರಾಗಿದೆ ದೀಪವು ನಿನಗಾಗಿ ನಸು ನಗುತ್ತಲೇ ಸಾಗು ನಿ ಗೆಲುವಾಗಿ ಹೊಸ ತಂಗಾಳಿ ಹೇಳಿದೆ ಮೆಲುವಾಗಿ ಈ ಬಾಳುಂಟು ಬಾಳುವ ಸಲುವಾಗಿ ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂದು ನಿನ್ನೆ ಈಗಿಲ್ಲ ನಾಳೆಯು ತಿಳಿದಿಲ್ಲ ನೀನು ನೀನಾಗಿ ಬಾಳಲೇಬೇಕೆಂದು. ವಿದ್ಯೆ ಇದ್ದು ಮೌಲ್ಯ ಇಲ್ಲದೆ ಇದ್ರೆ ಆ ವಿದ್ಯೆಗೆ ಬೆಲೆ ಇಲ್ಲ. ನೀವು ಎಷ್ಟೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿರಿ, ಎಷ್ಟೇ ದೊಡ್ಡ ವಿದ್ಯಾವಂತರಾಗಿ ಎಷ್ಟು ದೊಡ್ಡ ಪದವಿಯನ್ನು ಅಲಂಕರಿಸಿದರೂ ನಿಮ್ಮಲ್ಲಿ ಮೌಲ್ಯಗಳಿಲ್ಲದೆ ಇದ್ರೆ ನೀವು ಕರಪ್ಟ್ ಆಗ್ತೀರಿ. ವಿದ್ಯೆಯನ್ನ ಪದವಿಗಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿದ್ರೆ ಅದು ವ್ಯಾಪಾರ. ಆದರೆ ಅದೇ ವಿದ್ಯೆಯನ್ನ ಜ್ಞಾನವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸಿದ್ರೆ ಅದು ಸೇವೆ. ಎಷ್ಟು ಕಾದೆ ನಾನು